ಯಾಕಂದರೆ ಅವರು ಒಂದು ವಿರೋಧ ಪಕ್ಷದ ಬೆಂಚ್ನಲ್ಲಿ ನಾನು ವಿಧಾನಸಭೆಯಲ್ಲೂ ಕೂಡ ಗಮನಿಸ್ತಾ ಇದ್ದೆ, ಸರ್ಕಾರದ ತಪ್ಪುಗಳನ್ನು ಚಾಟಿ ಬೀಸ್ತಕ್ಕಂಥ ಯಡಿಯೂರಪ್ಪನವರು ಯಾವ ರೀತಿ ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತಿದ್ರು, ಕುಮಾರಸ್ವಾಮಿಯವರು ಮೊನ್ನೆ ಸದನದಲ್ಲಿದ್ದಾಗ ಯಾವ ರೀತಿಯಾಗಿರ್ತಕ್ಕಂಥ ವಿರೋಧ ಇರ್ತಿತ್ತು. BJP ಮತ್ತು JDSನಿಂದ ಆ ವಿರೋಧ ಸದನದಲ್ಲಿ ಕಾಣ್ತಾ ಇಲ್ಲ, ಅದು ಕರೆಸ್ಪಾಂಡಿಂಗ್ಲಿ ಕೆಳಗಡೆ ಪರ್ಕ್ಯುಲೇಟ್ ಆಗ್ತಾ ಇಲ್ಲ ವಿರೋಧ ಅಂತಕ್ಕಂಥದ್ದು. ಸದನದಲ್ಲಿ ಅನೇಕ ಹಿರಿಯರು ಇವತ್ತು ಸದನದಲ್ಲಿ ಇಲ್ಲ. ಯಡಿಯೂರಪ್ಪನವರು ಇರ್ಬೋದು, ಮಾಧುಸ್ವಾಮಿ ಅಂತಕ್ಕಂಥ ಉತ್ತಮ ವಾಗ್ಮಿಗಳು, ಅನೇಕ ಹಿರಿಯರು ಈ ರೀತಿ ಇವತ್ತು ಸದನದಲ್ಲಿ ಇರದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ವ್ಯಾಕ್ಯೂ ನಮಗೂ ಕೂಡ ಕಾಣ್ತಾ ಇದೆ. ಮತ್ತು ಮೊದಲ ಬಾರಿ ಗೆದ್ದಂಥ ಅನೇಕ ಶಾಸಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ, ಉತ್ತಮ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ನಾವೇನು ಮಾಡ್ತಾಯಿದ್ದೇವೆ, ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ, ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಮೂಡ ಹಗರಣವನ್ನು ಕೈಗೆತ್ತಿಕೊಂಡ್ವಿ. ಮುಖ್ಯಮಂತ್ರಿಗಳು ನಾನು ಯಾವುದೋ ಹಗರಣನೇ ಆಗಿರಲಿಲ್ಲ, ನನ್ನನ್ನು ತೇಜೋವಧೆ ಮಾಡಲಾಗ್ತದೆ ಅಂತೇಳಿ ಆರೋಪ ಮಾಡಿದರು. ಆಯಿತು, ಆ ನಿವೇಶನಗಳನ್ನು ಹಿಂದಿರುಗಿಸ್ತೇನೆ, 60 ಕೋಟಿನ ಕೊಡಲಿ ಪರಿಹಾರ ಅಂತ ಕೇಳಿದ್ರು. ಆದರೆ ಯಾವುದೇ ಪರಿಹಾರವನ್ನು ನಿರೀಕ್ಷಿಸದೆ ಮುಖ್ಯಮಂತ್ರಿಗಳು 14 ನಿವೇಶನಗಳ ಹಿಂದಿರುಗಿಸಿದ್ದಾರೆ. ಈ ರೀತಿ ಅನೇಕ ಈ ಸರ್ಕಾರದ ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಚ್ಚಿಟ್ಟು ಈ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಭಾಳ ಯಶಸ್ವಿಯಾಗಿ ನಾವು ಮಾಡ್ತಾಯಿದ್ದೇವೆ.